ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಟೆಲಿಪಾತಿ ಅಂದರೆ ಏನು ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂಗೆ ನಾವು ಮೊಬೈಲನ್ನು ಯೂಸ್ ಮಾಡಿಬಿಟ್ಟು ಮೆಸೇಜ್ ಕಳಿಸೋದು, ಕಾಲ್ ಮಾಡೋದು ಎಲ್ಲ ಮಾಡ್ತೀವಿ. ಇದಕ್ಕೆ ನಮಗೆ ಮೊಬೈಲ್ ಬೇಕು, ಅದರೊಳಗೆ ಸಿಮ್ ಇರಬೇಕು, ನೆಟ್ವರ್ಕ್ ಇರಬೇಕು, ಎಲ್ಲ ಇದ್ದರೆ ಇನ್ನೊಬ್ಬರಿಗೆ ಅದರಲ್ಲಿ ಯಾವುದು ಕಾಂಟ್ಯಾಕ್ಟ್ ಇರುತ್ತೆ ಅವರಿಗೆ ನಾವು ಕಾಲ್ ಮಾಡಿ ಮಾತಾಡ್ಬೋದು. ಇದು ನಾವು ಟೆಕ್ನಾಲಜಿ ಯಾವಾಗ ಬಂದಿದೆ, ಈ ಮೊಬೈಲ್ ಮತ್ತು ಇಂಟರ್ನೆಟ್ಟು ಈ ಥರ ಸೆಲ್ಯುಲಾರ್ ಕಮ್ಯುನಿಕೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಎಲ್ಲ ನಡೀತಾ ಇದೆ. ಇದು ಕಾಮನ್ ಮತ್ತು ಕೋಟ್ಯಂತರ ಜನರು ಪ್ರಪಂಚದಾದ್ಯಂತ ಈ ಥರ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಇವಾಗ ನಾನು ಹೇಳ್ತಿರೋ ವಿಷಯ ಏನು ಅಂತಂದರೆ, ವಿತೌಟ್ ಎನಿ ಮೊಬೈಲ್, ವಿತೌಟ್ ಎನಿ ಇಮೇಲ್, ವಿತೌಟ್ ಎನಿ ಟೆಕ್ನಾಲಜಿ ಯೂಸ್ ಮಾಡ್ದೇ ಇನ್ನೊಬ್ಬರಿಗೆ ನಾವು ಮೆಸೇಜ್ ಕಳಿಸಬಹುದಾ? ನಮ್ಮ ಚಿಂತನೆಗಳು, ನಮ್ಮ ಯೋಚನೆಗಳು ಇನ್ನೊಬ್ಬರಿಗೆ ನಾವು ಮಾತಾಡಬೇಕು ಅಂತ ಇರೋದನ್ನ ಇನ್ನೊಬ್ಬರಿಗೆ ನಮ್ಮ ಒಂದು ಬ್ರೈನ್ ಯೂಸ್ ಮಾಡಿ ಕಳಿಸ್ಬಹುದಾ ಅನ್ನೋದು ಒಂದು ಈ ವಿಡಿಯೋದ ವಿಷಯವಾಗಿದೆ. ಮೊದಲಿಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮನುಷ್ಯ ಅಂದಮೇಲೆ ಅವನಿಗೆ ಎಷ್ಟೋ ಒಂದು ಭಾವನೆಗಳಿರುತ್ತೆ. ಕೋಪ, ಪ್ರೀತಿ, ದ್ವೇಷ, ಅಸೂಯೆ, ಮದ, ಮಾತ್ಸರ್ಯ, ಈ ಥರ ಎಷ್ಟೊಂದು ಫೀಲಿಂಗ್ಸ್ಗಳಿರುತ್ತೆ. ಈ ಆಶ್ಚರ್ಯಕರ ವಿಚಾರ ಏನು ಅಂತಂದರೆ, ಈ ಎಲ್ಲ ಒಂದು ಫೀಲಿಂಗ್ಗಳಿಗೆ ಡಿಫ್ರೆಂಟ್ ಟೈಪ್ ಆಫ್ ಫೀಲಿಂಗ್ ಇದಾವಲ್ಲ. ಜಾಯ್ ಅನ್ನೋದೊಂದು ಫೀಲಿಂಗು, ಖುಷಿ ಅನ್ನೋದೊಂದು, ದುಃಖ ಆಗಿರೋದೊಂದು, ಇಷ್ಟ ಆಗ್ತಾ ಇರೋದೊಂದು, ಇಷ್ಟ ಆಗದೇ ಇರೋದೊಂದು, ಈ ಥರ ಫೀಲಿಂಗ್ಗಳಿಗೆ ಪ್ರತಿಯೊಂದು ಫ್ರೀಕ್ವೆನ್ಸಿ ಇದೆ. ಈ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಮೊಬೈಲ್ ಸಿಮ್ ಥರ. ಈಗ ಜಿಯೋ ಸಿಮ್ ತೊಗೊಂಡ್ರೆ ಆ ನೆಟ್ವರ್ಕೇ ಬೇರೆ, ಏರ್ಟೆಲ್ ತೊಗೊಂಡ್ರೆ ಆ ನೆಟ್ವರ್ಕೇ ಬೇರೆ, ವೋಡಾಫೋನ್ ತೊಗೊಂಡ್ರೆ ಆ ನೆಟ್ವರ್ಕೇ ಬೇರೆ. ಹಾಗೆ ಪ್ರತಿಯೊಂದು ಸಿಮ್ ಅದರದೇ ಆದ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಆ ಸಿಮ್ ತೊಗೊಂಡ್ರೆ ಆ ಒಂದು ನೆಟ್ವರ್ಕ್ ಇರೋ ಜಾಗದಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಏರ್ಟೆಲ್ ತೊಗೊಂಡ್ರೆ ಏರ್ಟೆಲ್ ಕವರೇಜ್ ಎಲ್ಲಿದೆ ಅಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಮನುಷ್ಯರಲ್ಲಿ ಮತ್ತೆ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತಂದರೆ, ನೀವು ಕೆಲವೊಂದು ಘಟನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಈ ಥರ ನಡೆದಿರುತ್ತೆ. ಯಾವ ಥರ ಅಂತಂದರೆ, ಯಾರ್ದೋ ಒಬ್ಬರು ಭಾಳ ಹಳೆಯ ಕಾಲದ ಫ್ರೆಂಡ್ಗಳು ಅಥವಾ ಯಾರನ್ನೋ ಒಬ್ಬರನ್ನ ನೆನೆಸ್ತಾ ಇರ್ತೀರ, ಗೊತ್ತಿರೋರನ್ನ. ತಕ್ಷಣ ಒಂದು 2 ದಿನದಲ್ಲಿ ಅವರ ಕಾಲ್ ಬರುವುದು ಅಥವಾ ಅವ್ರ ಬಗ್ಗೆ ವಿಚಾರ ಗೊತ್ತಾಗುವುದು ಅಥವಾ ಅವ್ರಿಗೆ ಏನೋ ಆಗಿದೆ ಅಂತೇಳಿ ನಿಮಗೆ ವಿಚಾರ ಗೊತ್ತಾಗುತ್ತೆ. ಬಹಳ ಸಲ ಇದನ್ನು ನಾವು ಕೋಇನ್ಸಿಡೆನ್ಸ್ ಹೇಳ್ಬಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆದರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಡ್ಯಾಮ್ ಇದೆ. ಡ್ಯಾಮ್ ಅಂದರೆ ನೀರನ್ನು ಸಂಗ್ರಹಣೆ ಮಾಡ್ತಾರಲ್ಲ ಆ ಒಂದು ಜಾಗ. ಆ ಡ್ಯಾಮಿಗೆ ಗೇಟ್ಗಳಿದೆ, ಒಂದು 20 ಗೇಟ್ ಇದೆ. ಪ್ರತಿಯೊಂದು ಗೇಟ್ ಓಪನ್ ಮಾಡಿದರೆ ಡ್ಯಾಮಿನ ನೀರು ಆ ಗೇಟಲ್ಲಿ ಹರಿದು ಬರುತ್ತೆ. ಈಗ ಆ ಡ್ಯಾಮ್ ಅನ್ನುವುದು ನಮ್ಮ ಮನಸ್ಸು. ಈ ಥರ ನೀವು ನಾನು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಆ ಮನಸ್ಸಿನೊಳಗಡೆ ನೀರಿನ ಮಿಕ್ಸ್ಚರು, ಅಂದರೆ ಎಲ್ಲ ಫೀಲಿಂಗ್ಸ್ಗಳ ಮಿಕ್ಸ್ಚರು. ನಮ್ಮೊಳಗೆ ದ್ವೇಷ ಇದೆ, ನಮ್ಮೊಳಗೆ ಪ್ರೀತಿ ಇದೆ, ನಮ್ಮೊಳಗೆ ಅಸೂಯೆ ಇದೆ, ನಮ್ಮೊಳಗೆ ಖುಷಿ ಅನ್ನೋದಿದೆ, ನಮ್ಮೊಳಗೆ ಎನ್ಲೈಟನ್ಮೆಂಟ್ ಇದೆ, ನಮ್ಮೊಳಗೆ ಕೋಪ ಇದೆ, ಎಲ್ಲವೂ ಇದೆ. ಎಲ್ಲವೂ ಆ ಡ್ಯಾಮ್ ಅಂದರೆ ನಮ್ಮ ತಲೆ ಒಳಗಿದೆ. ಅದು ಆ ಡ್ಯಾಮ್. ಯಾವ ಗೇಟ್ ಓಪನ್ ಮಾಡ್ತಿರೋ ಆ ಗೇಟಿನ ಮೂಲಕ ಅದು ಹರಿದು ಹೋಗುತ್ತೆ ಎನರ್ಜಿ. ಆ ಒಂದು ಫ್ರೀಕ್ವೆನ್ಸಿ ಅಂತ ನಾನು ಏನು ಮಾತಾಡೋದು, ಎಲ್ಲ ಫೀಲಿಂಗ್ಸ್ಗಳಿಗೆ ಫ್ರೀಕ್ವೆನ್ಸಿ. ಯಾವ ಗೇಟ್ ಓಪನ್ ಮಾಡ್ತಿರೋ ಆ ಗೇಟಿನ ಮೂಲಕ ಅದು ಹರಿದು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮಳೆಗಾಲ ಬಂದಿದೆ. ನೀವು ಕಾಫಿ ಕುಡಿತಾ ಗ್ಲಾಸ್ನಿಂದ ನೋಡ್ತಾ ಕೂತಿದ್ರೆ ಕಿಟಕಿಯಿಂದ ಮಳೆ ಬರೋದನ್ನ, ಖುಷಿ ಆಗ್ತಾ ಇದೆ ನಿಮಗೆ. ಯಾವುದೋ ಒಂದು ಹಾಡು ಬರ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ತುಂಬ ಬ್ಯೂಟಿಫುಲ್ ಆಗಿರೋ ಹಾಡು ಬರ್ತಾ ಇದೆ, ಆಂಬಿಯೆಂಟಾಗಿ ಬರ್ತಾ ಇದೆ. ಸೊ ನೀವು ಚಿಲ್ ಔಟ್ ಮಾಡ್ತಾ ಇದ್ದೀರಾ ಆ ಮಳೆಯಲ್ಲಿ ಕೂತ್ಕೊಂಡು, ಖುಷಿ ಆಗ್ತಾ ಇದೆ. ಅಂದರೆ ನಿಮ್ಮ ಫ್ರೀಕ್ವೆನ್ಸಿ, ಆ ಖುಷಿ ಯಾವುದು, ಆ ಖುಷಿ ಆಗುವಂಥ ಫ್ರೀಕ್ವೆನ್ಸಿ ಯಾವುದು ಅಲ್ಲಿಗೆ ಮ್ಯಾಚ್ ಆಗಿದೆ. ಅಂದರೆ ಆ ಖುಷಿ ಅನ್ನುವ ನಿಮ್ಮ ಮನಸ್ಸಿನ ಡ್ಯಾಮಿನ ಆ ಒಂದು ಗೇಟ್ ಇದೆಯಲ್ಲ, ಅದನ್ನು ನೀವು ಓಪನ್ ಮಾಡಿದ್ದೀರಾ. ಸೊ ಇದೇ ಥರ ಇನ್ನೂ ಒಬ್ಬರು ಪ್ರಪಂಚದಲ್ಲಿ, ಇದು ನಿಮ್ದಾದರೆ ಇನ್ಯಾರೋ ಇರ್ತಾರೆ. ಅವ್ರ ಜಾಗದಲ್ಲೂ ಕೂಡ ಹಿಂಗೆ ಏನೋ ಆಗ್ತಾ ಇರುತ್ತೆ. ಮಳೆ ಬರ್ದೇನೆ ಇರ್ಬೋದು, ಬಟ್ ಅವಾಗ ಅವರು ಯಾವುದೋ ಒಂದು ಹ್ಯಾಪಿ ಮೂಡಲ್ಲಿ ಇರ್ತಾರೆ. ನೀವು ಯಾವ ಗೇಟ್ ಓಪನ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ, ಅವ್ರ ಮೈಂಡಲ್ಲಿ ಅದೇ ಗೇಟ್ ಓಪನ್ ಮಾಡಿರ್ತಾರೆ. ಅಂದರೆ ಅವ್ರ ಡ್ಯಾಮ್ ಈ ಕಡೆ ಇದೆ, ನಿಮ್ಮ ಡ್ಯಾಮ್ ಈ ಕಡೆ ಇದೆ. ನೀವು ಸೇಮ್ ನಂಬರ್ ಗೇಟನ್ನೇ ಓಪನ್ ಮಾಡಿದ್ದೀರಾ, ನೀವು ಖುಷಿಯಾಗೇ ಇದ್ದೀರಾ. ಅವರು ಸೇಮ್ ನಂಬರ್ ಗೇಟನ್ನೇ ಓಪನ್ ಮಾಡಿದ್ದಾರೆ, ಅವರು ಖುಷಿಯಾಗೇ ಇದ್ದಾರೆ. ಎರಡೂ ನೀರು ಹರಿದು ಬರುತ್ತೆ, ಎರಡೂ ಫ್ರೀಕ್ವೆನ್ಸಿ ಬರುತ್ತೆ. ಅಂದರೆ ನಮ್ಮ ಮನಸ್ಸಿಂದ, ನಮ್ಮ ಬ್ರೈನಿಂದ ನಾವೇನು ಯೋಚನೆ ಮಾಡ್ತೀವಲ್ಲ, ಅದು ನಮ್ಮ ಬ್ರೈನ್ ಒಳಗಡೆ ಇರೋದಿಲ್ಲ. ಅದು ನಮ್ಮ ಬ್ರೈನ್ ಬಿಟ್ಟು ಹೊರಗಡೆ ಬರುತ್ತೆ. ಅದು ಹೆಂಗೆ ನೀರು ಆವಿಯಾಗಿ ಹೋಗುತ್ತೋ ಆ ಥರ. ಇದು ಉದಾಹರಣೆ ಅಷ್ಟೇ, ಇದು ಕಣ್ಣೇ ಕಾಣಿಸಲ್ಲ. ಎಲ್ಲಿ ತೋರಿಸು ನಿನ್ನ, ಎಲ್ಲಿ ಯೋಚನೆ ಮಾಡ್ತಿರೋದು, ಎಲ್ಲಿ ಕಣ್ಣೆ ಕಾಣುತ್ತದೆ, ಈ ಥರ ಎಲ್ಲ ಕೇಳಕ್ಕೆ ಹೋಗ್ಬಾರ್ದು. ನಾವೊಂದು ಉದಾಹರಣೆ ಕೊಡ್ತಾ ಇದ್ದೀನಿ.
ನಮ್ಮ ತಲೆಯಿಂದ ಹೊರಗಡೆ ಹೋದಂಥ ಆ ಫ್ರೀಕ್ವೆನ್ಸಿ ಯೂನಿವರ್ಸಲ್ಲೇ ಇರುತ್ತೆ. ಹಾಗೆ ಬೇರೆಯವರು ಕೂಡ ಯೋಚನೆ ಮಾಡಿದ ಸೇಮ್ ಯೋಚನೆ, ನಾವು ಖುಷಿಯಲ್ಲಿದ್ದರೆ ಅವರು ಖುಷಿಯಲ್ಲಿರಬೇಕು, ನಾವು ದುಃಖದಲ್ಲಿದ್ದರೆ ಅವರು ದುಃಖದಲ್ಲಿರಬೇಕು, ಮ್ಯಾಚ್ ಆಗಬೇಕು ಫ್ರೀಕ್ವೆನ್ಸಿ. ಈ ಥರ ಏನಾದರೂ ಯೂನಿವರ್ಸಲ್ಲಿ ಅವೆರಡು ಮಿಕ್ಸ್ ಆದರೆ, ಈಗ ಹೆಂಗೆ ಒಂದೇ ಗೇಟ್ ಅಂತ ತೆಗೆದ್ರೆ ಅದೇ ದಾರಿಲಿ ಈ ಕಡೆ ನೀರು, ಈ ಕಡೆ ದಾರಿಲಿ ಅದೇ ನೀರು ಬಂದು ಹೆಂಗೆ ಮಿಕ್ಸ್ ಆಗುತ್ತೋ ಅವಾಗ ನಮಗೆ ಗೊತ್ತಾಗುತ್ತೆ ನನ್ನ ಥರನೇ ಯಾರೋ ಫೀಲ್ ಮಾಡ್ತಾ ಇದ್ದಾರೆ ಎಲ್ಲೋ ದೂರದಲ್ಲಿ. ಇದು ತಾಯಿ ಮತ್ತು ಮಗುವಿನ ಸಂಬಂಧದಲ್ಲಿ ನೀವು ತುಂಬ ಗಮನಿಸಿರ್ಬೋದು. ನಿಮಗೇನಾದರೂ ದುಃಖದ ಸಂಗತಿಗಳಲ್ಲಿ ಆ ಥರ ಎಲ್ಲ ಇದ್ದಾಗ ನಿಮ್ಮ ತಾಯಿಗೆ ಇದು ಮೊದಲು ಗೊತ್ತಾಗುತ್ತೆ. ಯಾಕಂದರೆ ತಾಯಿ ಮತ್ತು ಮಗುವಿನ ಸಂಬಂಧದಲ್ಲಿ ಈ ಟೆಲಿಪಾಥಿಕ್ ಕನೆಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದು ಹೈ ಲೆವೆಲ್ ಆಫ್ ಫ್ರೀಕ್ವೆನ್ಸಿ, ಅದನ್ನು ಮೀರಿದ ಶಕ್ತಿ ಯಾವುದಿಲ್ಲ ಈ ಪ್ರಪಂಚದಲ್ಲಿ. ಆ ಥರ ಇದನ್ನು ಅನೇಕ ನೀವು ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳು ಹೇಳುತ್ತೆ ಯಾವ ಥರ ಮಾಡೋದು, ಮೆಥಡ್ಗಳು ಯಾವ ಥರ ಮಾಡೋದು ಅಂತ. ಅವ್ರು ಹೇಳೋ ಪ್ರಕಾರ ನೀವು ಹೀಗೆ ಮಾಡ್ಬೋದು. ಯಾರಾದರೂ ಗೊತ್ತಿದ್ದವರು, ಅಂದರೆ ನಾನು ಶಾರುಖ್ ಖಾನ್ ಜೊತೆ ಮಾಡ್ತೀನಿ ಈ ಥರ, ಅವ್ನು ನನಗೆ ನೆನೆಸ್ಕೊಂಡ್ಬಿಡ್ತಾನೆ ಅಂತಂದರೆ ನಿಮಗೆ ಅದು ನಂಬಿಕೆ ಬರಬೇಕು ಫಸ್ಟ್. ಇದೆಲ್ಲ ನಂಬಿಕೆ ವಿಚಾರ. ಅವನು ನಿಮಗೆ ಯಾರು ಅಂತಲೇ ಗೊತ್ತಿಲ್ಲ, ಶಾರುಖ್ ಖಾನ್. ಅವನ ಜೊತೆಗೆ ಹೋಗಿ ನೀವು ಊಟ ಮಾಡಿಲ್ಲ, ಏನೂ ಮಾಡಿಲ್ಲ, ನೀವು ಫ್ಯಾನ್ ಇರ್ಬೋದು, ಅಕಸ್ಮಾತ್ ಅವ್ನು ಹೋಗಿ ಮೀಟು ಮಾಡಿರ್ಬೋದು, ಆದರೆ ಅವನ ಜೊತೆಗೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ ವರ್ಕ್ ಆಗುತ್ತಾ ಅಂತ ನಾನು ಕೇಳಬೇಡಿ. ಯಾಕಂದರೆ ನಾ ಏನು ಹೇಳ್ತಾ ಇದ್ದೀನಿ, ಇದು ಬರೀ ಗೊತ್ತಿರೋರ ಜೊತೆ ಆಗುತ್ತೆ. ಯಾಕಂದರೆ ಅವ್ರು ಹೆಂಗಿದ್ದಾರೆ, ಅವ್ರದ್ದೆಲ್ಲ ಸ್ವಭಾವ ನಮಗೆ ಗೊತ್ತಿರುತ್ತಲ್ಲ, ಅದಕ್ಕೋಸ್ಕರ. ಸೊ ಏನು ಮಾಡಬೇಕು, ಈ ಥರ ಮೆಸೇಜ್ ಕಳಿಸ್ಬೇಕು ಅಂತಂದರೆ ನಾವು ಹೆಂಗೆ ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೀವಿ, ಅವ್ರು ಗುಡ್ ಮಾರ್ನಿಂಗ್ ಅಂತ ರಿಪ್ಲೈ ಮಾಡ್ತಾರಲ್ಲ ವಾಟ್ಸಪ್ಪಲ್ಲಿ, ಅದೇ ಥರ ರಿಯಲ್ ಲೈಫಲ್ಲಿ ಮೆಂಟಲ್ ಪವರ್ ಯೂಸ್ ಮಾಡಿ ಕೂಡ ಮೆಸೇಜ್ ಕಳಿಸ್ಬಹುದು. ಇದು ಸಾಧ್ಯ ಆಗಿದೆ. ಏನು ಮಾಡಬೇಕು ಅಂತಂದರೆ ಫಸ್ಟ್ ಮನಸ್ಸನ್ನು ಎಲ್ಲ ಡಿಸ್ಟ್ರಾಕ್ಷನ್ಗಳಿಂದ ಕಾಮಾಗಿ ಮಾಡಬೇಕು. ಆ ಸ್ಥಿತಿಗೆ ಬರೋಕ್ಕೆ ನೀವು 5-6 ಸಲ ಒಂದು ಉಸಿರಾಟವನ್ನು ದೀರ್ಘವಾಗಿ ತೆಗೆದುಕೊಂಡು ಮನಸ್ಸಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ಬೇರೆ ಯಾವ ಯೋಚನೆ ಕೂಡ ಇರಬಾರ್ದು. ಆ ಥರ ಮಾಡಿದ ಮೇಲೆ ಯಾರಿಗೆ ನೀವು ಆ ಮೆಸೇಜನ್ನು ಕಳಿಸ್ಬೇಕು ಅಂತೇಳಿ ಇಷ್ಟಪಡ್ತಿರೋ ಅವರನ್ನು ನೀವು ಇಮ್ಯಾಜಿನ್ ಮಾಡಬೇಕು. ಯಾವುದೇ ಜಾಗ ಇರ್ಬೋದು. ಸಾಮಾನ್ಯವಾಗಿ ನಾನು ಇದನ್ನು ಟ್ರೈ ಮಾಡುವಾಗ ಒಂದು ಸಮುದ್ರ ದಂಡೆ ನೆನೆಸ್ಕೊಳ್ತೀನಿ. ಸೂರ್ಯ ಮುಳುಗುತ್ತಿರುವ ಸಮುದ್ರ ದಂಡೆ. ಯಾರು ಅದು ಬರಬೇಕು, ಅವರು ಅಲ್ಲಿ ನಿಂತಿದ್ದಾರೆ ಸಮುದ್ರ ದಂಡೆಯಲ್ಲಿ, ಸ್ವಲ್ಪ ದೂರದಲ್ಲಿ ನಿಂತಿದ್ದಾರೆ. ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರು ನಿಮ್ಮ ಹತ್ರ ಬಂದು, ಇದೆಲ್ಲ ಮನಸ್ಸಿನಲ್ಲಿ ನಡೀತಾ ಇದೆ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ. ಅವರು ಹತ್ರ ಬರ್ತಾರೆ. ಅವಾಗ ನೀವು ಅವರಿಗೆ ಏನಾದರೂ ಒಂದು ಹೇಳ್ತೀರಾ, ಯಾವುದೇ ಭಾಷೆ ಇರ್ಬೋದು. ನಾನು ಬರೀ ಕನ್ನಡ ಅಂತ ಅಂದರೆ ಕನ್ನಡ ಭಾಷೆ ಅಲ್ಲ, ಯಾವುದೇ ಗೊತ್ತಿಲ್ಲಾರ್ದ ಭಾಷೆ, ಅವರಿಗೆ ಏನು ಹೇಳಬೇಕು ಅವರನ್ನು ಅಲ್ಲಿ ಕರೆದು ನೀವು ಅದನ್ನ ಇಮ್ಯಾಜಿನ್ ಮಾಡಬೇಕು. ಅವ್ರು ಹೆಂಗಿದ್ದಾರೆ, ಅವ್ರು ಹಾಕೊಳ್ಳೋ ಡ್ರೆಸ್ ಹೆಂಗೆ, ಅವ್ರ ಕೂದಲು ಹೆಂಗೆ, ಎಲ್ಲವನ್ನು ಪಿನ್ ಪಾಯಿಂಟ್. ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ನಿಮ್ಮ ಇಮ್ಯಾಜಿನೇಷನ್, ಅಷ್ಟು ಬೇಗ ಈ ಮೆಸೇಜ್ ರೀಚ್ ಆಗುತ್ತೆ. ಹಾಗೆ ಇಮ್ಯಾಜಿನ್ ಮಾಡಿ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಬೇಕು. ಈ ಪ್ರೋಸೆಸ್ನ ನೀವು ಬಹಳ ಇಂಟೆನ್ಸ್ ಫೀಲಿಂಗಿಂದ ಮಾಡಬೇಕು. ಇದು ಸುಮ್ಮನೆ ಇಮ್ಯಾಜಿನ್ ಮಾಡಿದೆ, ಅವ್ನು ಬಂದ, ಹಾಯ್ ಅಂತಂದೆ, ಎಲ್ಲಿ ಹಾಯ್, ಅವನು ಗೊತ್ತಾಗಲಿಲ್ಲ, ಈ ಥರ ಇಲ್ಲ. ಇದು ನಡೆಯಲ್ಲ. ಇದು ನಡೆಯೋದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ, ಮೆಂಟಲ್ ಲೆವೆಲಲ್ಲಿ. ಇದು ನಿಮಗೆ ಅವರು ಡೈರೆಕ್ಟಾಗಿ ಹೇಳದೇ ಇರ್ಬೋದು, ಏನೋ ನನಗೆ ನಿನ್ನ ಬಗ್ಗೆ ಯೋಚನೆ ಬಂತು ನಿನ್ನೆಯಿಂದ, ನೀನೇನಾದ್ರು ನಾನು ನೆನೆಸ್ಕೊಂಡ್ಯಾ ಅಂತೇಳಿ ಹಿಂಗೆ ಡೈರೆಕ್ಟಾಗಿ ಕೇಳದೇ ಇರ್ಬೋದು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಫೀಲಿಂಗ್ ಹುಟ್ಟುತ್ತೆ, ಯಾರೋ ನನ್ನ ನೆನೆಸ್ತಾ ಇದ್ದಾರಲ್ವಾ, ಯಾರೋ ನನ್ನ ನೆನೆಸ್ತಾ ಇದ್ದಾರಲ್ವಾ, ಈ ಥರ ಫೀಲಿಂಗ್ ಯಾವುದೋ ಒಂದು ಫಾರ್ಮಲ್ಲಿ ಹುಟ್ಟುತ್ತೆ. ಇದು ಕಂಪ್ಲೀಟ್ 100% ಇದು ಯಾರಿಗೂ ಸಕ್ಸಸ್ ತಗೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಇಮ್ಯಾಜಿನೇಷನ್ ಪವರ್ ನಮ್ಮ ಕೈಯಲ್ಲಿಲ್ಲ. ನೀವು ಮಹಾಭಾರತ ರಾಮಾಯಣ ಯುದ್ಧದಲ್ಲಿ ನೋಡಿದಾಗ ಆ ರಾಮ ಎಲ್ಲ ಒಂದು ಬರೀ ಬಿಲ್ ಅಷ್ಟೇ ಇರುತ್ತೆ, ಬಾಣ ಇರೋದಿಲ್ಲ. ಅವ್ರೇನೋ ಹಿಂಗೆ ಮಂತ್ರ ಹೇಳ್ತಾರೆ, ಕೈಯಲ್ಲಿ ಇದ್ದಕ್ಕಿದಂಗೆ ಬಾಣ ಬಂದ್ಬಿಡುತ್ತೆ. ಇದು ಕೂಡ ಒಂದು ಟೆಲಿಪಾತಿಕ್ಕೆ. ಹೆಂಗೆ ಅಂತಂದರೆ ಹಂಗೆ ಅಷ್ಟು ಅವ್ರ ಇಂಟೆನ್ಸಿಟಿ ಹೆಂಗಿರುತ್ತೆ, ಆ ರಾಮ ಅವ್ರದ್ದೆಲ್ಲ ಇಂಟೆನ್ಸಿಟಿ ಹೆಂಗೆ ಅಂತಂದರೆ ಅವರು ಇಮ್ಯಾಜಿನ್ ಮಾಡಿದ್ದನ್ನು ಕಣ್ಣೆದುರಿಗೆ ಬರೆಸಂಥ ಗ್ರೇಟ್ ವ್ಯಕ್ತಿಗಳು. ಅಷ್ಟೊಂದು ಶಕ್ತಿ ನಮ್ಮ ಹತ್ರ ಇರೋದಿಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲಿ. ಸೊ ಹೀಗೆ ನಾವು ನಮ್ಮ ಲೆವೆಲ್ ಎಷ್ಟು, ನಮ್ಮ ಕಾನ್ಷಿಯಸ್ ಎಷ್ಟಿದೆ ಅದರ ತಕ್ಕಂಗೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ರತಿಯೊಂದು ನಮ್ಮ ಫ್ರೀಕ್ವೆನ್ಸಿ ಏನಿದೆ ಅದು ಇಡೀ ಯೂನಿವರ್ಸಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ನಾವು ದೇಹವಾಗಿ ಈಗಿದ್ದೀವಿ ಅಷ್ಟೇ, ನಮ್ಮ ಯೋಚನೆ ಮಾತ್ರ ಇಲ್ಲಿರೋದು. ನಾವು ಹುಟ್ಟಕ್ಕಿಂತ ಮುಂಚೆ, ನಮ್ಮ ಸಾವಿನ ನಂತರ ನಮ್ಮ ಯೋಚನೆಗಳು ಮಾತ್ರ ಇಲ್ಲಿರುತ್ತೆ. ನಮ್ಮದು ಅನ್ನೋದು ಸ್ವಂತ ನಮ್ಮ ಫೀಲಿಂಗ್ಗಳು ಮಾತ್ರ, ನಮ್ಮ ದೇಹ ಕೂಡ ನಮ್ಮದು ಅಲ್ಲ. ಆದ್ದರಿಂದ ಏನೇನೋ ಯಾರ್ಯಾರೋ ಹೇಳಿದ್ದು ನಂಬಕ್ಕಿಂತ ಇದ್ರ ಹಿಂದೆ ಏನು ವಿಜ್ಞಾನ ಇದೆ. ಹೆಂಗೆ ನಾನು ಮೊಬೈಲಿಂದ ಎಕ್ಸಾಂಪಲ್ ಕೊಟ್ಟೆ, ರೇಡಿಯೋ ಫ್ರೀಕ್ವೆನ್ಸಿಗಳು ಯಾವ ಟವರ್ದು ಯಾವ್ಯಾವ ಫ್ರೀಕ್ವೆನ್ಸಿ ಕವರೇಜ್ ಏರಿಯಾ ಇರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅದ್ರ ತಕ್ಕಂಗೆ ನಿಮಗೆ ಮೆಸೇಜ್ ಡೆಲಿವರ್ ಆಗ್ತಾ ಹೋಗುತ್ತೆ. ಇಂಟರ್ನೆಟ್ ಸ್ಲೋ ಇದೆ, ಕವರೇಜ್ ಏರಿಯಾ ಇಲ್ಲ, ಮೆಸೇಜ್ ರೀಚ್ ಆಗಲ್ಲ. ನಿಮ್ಮ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇದೆ, ನಿಮ್ಮ ಇಂಟೆನ್ಸಿಟಿ ಜಾಸ್ತಿ ಇದೆ, ನಿಮಗೆ ಆ ಇಂಟ್ಯೂಷನ್ ಇದೆ, ಇದು ವರ್ಕ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇದೇ ತರಹದ ವಿಷಯಗಳು ಇಷ್ಟ ಆದಲ್ಲಿ
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.